ಹನುಮಾನ ಚಾಲೀಸನ ಯಾರು 1008 ಸಾರಿ ಪಠಣೆ ಮಾಡಿ ದೀಕ್ಷೆ ತರ ತಗೊಂಡು ಮಾಡ್ತಾರೆ, ಸ್ವಪ್ನದಲ್ಲಿ ಮಹಾನುಭಾವ ಖಂಡಿತ ದರ್ಶನ ಕೊಟ್ಟು ಇವ್ರಿಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾನೆ. ಹನುಮಾನ್ ಚಾಲೀಸದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ತುಳಸಿದಾಸರೇ ಹೇಳ್ಬಿಟ್ಟಿದ್ದಾರೆ, ಸಂಕಟ ಕಟೆ ಅಂದ್ರೆ ನಿಮ್ಮ ಎಲ್ಲ ಸಂಕಟಗಳು ನಿವಾರಣೆ ಆಗೋಗುತ್ತೆ ಅಂತ. ಕಾಶಿನಲ್ಲಿ ಸಂಕಟ ಮೋಚನ ಹನುಮಾನ್ ದೇವಸ್ಥಾನ ಇದೆ. ಸಂಕಟ ಬಂದಾಗ ಜನಗಳು ಅಲ್ಲಿ ಆಂಜನೇಯ ಸ್ವಾಮಿ ಮೊರೆ ಹೋಗ್ತಾರೆ. ಹಾಗೆ ಹನುಮಾನ್ ಚಾಲೀಸದಲ್ಲಿ ತುಳಸಿದಾಸರು ತಮ್ಮ ಎಲ್ಲ ತಪಶಕ್ತಿನ ತುಂಬಿಟ್ಟಿದ್ದಾರೆ. ಆಂಜನೇಯ ಸ್ವಾಮಿ ವರ ಇದೆ ಹನುಮಾನ್ ಚಾಲೀಸಾಗಿ, ಶ್ರೀರಾಮಚಂದ್ರನ ವರ ಇದೆ ಆ ಸ್ತೋತ್ರಕ್ಕೆ. ಬೀಜಾಕ್ಷರಗಳ ಸಮಾಗಮ, ಅದು ಅಕ್ಷರಗಳ ಸಂಯೋಜನೆಯನ್ನ ಅರ್ಥಿಸಿದ್ರು ತುಳಸಿದಾಸರು. ಎಲ್ಲೆಲ್ಲಿ ಯಾವ ಯಾವ ಅಕ್ಷರಗಳನ್ನ ಹಾಕಿದ್ರೆ ಯಾವ ಯಾವ ಶಕ್ತಿಯಲ್ಲಿ ಜನರೇಟ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಆದ್ರಿಂದ ಹನುಮಾನ್ ಚಾಲೀಸನ ಸುಮ್ಮನೆ ಏನೋ ಹಿಂದಿನಲ್ಲಿ ಚೌಪಾಯಿ ತರ ಇದೆ ಅಂತ ಭಾವಿಸ್ಬೇಡ್ರಿ. ಅದರಲ್ಲಿ ಅನಂತವಾದ ಶಕ್ತಿನ ತುಳಸಿದಾಸರು ತುಂಬಿದರೆ ಯಾವುದೇ ಸ್ತೋತ್ರಕ್ಕಾಗ್ಲಿ ಭಗವಂತ ವರ ಕೊಟ್ಬಿಟ್ರೆ, ಈ ಸ್ತೋತ್ರಕ್ಕೆ ನಾನು ವರ ಕೊಟ್ಟಿದ್ದೀನಿ ಅಂತ, ಆ ಸ್ತೋತ್ರದಲ್ಲಿ ಅಪಾರವಾದ ಶಕ್ತಿ ಅನ್ನೋದು ಸಮ್ಮಿಳಿತ ಆಗೋಗುತ್ತೆ. ಆಂಜನೇಯ ಸ್ವಾಮಿದು ಹನುಮಾನ್ ಚಾಲೀಸ ಯಾರ್ಯಾರು ಹನುಮಾನ್ ಚಾಲೀಸ ಎಲ್ಲೆಲ್ಲಿ ಪಠಣೆ ಆಗುತ್ತೋ ಇವತ್ತಿಗೂ ಸಹ ಸಾಮೂಹಿಕವಾಗಿ ಪಠಣೆ ಆಗುವಂತ ಸ್ಥಳಗಳಲ್ಲಿ ಆಂಜನೇಯ ಸ್ವಾಮಿ ಬಂದಿದ್ದಾನೆ. ಯಾವುದೋ ರೂಪದಲ್ಲಿ ಬರ್ತಾನೆ. ಅವನನ್ನ ಕಂಡಿಡಿಯೋದಿಕ್ಕೆ ಅಂತರ್ದೃಷ್ಟಿ ಬೇಕು. ಯಾವುದೋ ಒಬ್ಬ ಭಿಕ್ಷುಕನ ರೂಪದಲ್ಲಿ ಬರ್ಬೋದು, ಸನ್ಯಾಸಿ ರೂಪದಲ್ಲಿ ಬರ್ಬೋದು, ಒಬ್ಬ ಬ್ರಾಹ್ಮಣನ ವೇಷ ಹಾಕೊಂಡ್ ಬರ್ಬೋದು, ಯಾವುದೋ ಒಂದು ಕಪಿ ಅಲ್ಲಿ ಕಾಣಿಸ್ಕೋಬಹುದು. ಭಗವಂತ ಅದೇ ರೂಪದಲ್ಲಿ ಬರ್ಬೇಕು ಅಂತ ಏನಿಲ್ಲ. ಸತುಪಾಸಿಗಳು ಮಹಾ ಅವಧೂತರು, ಅವರ ಆಶ್ರಮಕ್ಕೆ ಸಾಕ್ಷಾತ್ ಶ್ರೀಪಾದವಲ್ಲವರು ಬಂದಿದ್ರು. ಅವ್ರು ನೋಡಿಕೊಂಡು ನಾರದ ಮಹರ್ಷಿಗಳು ಬಂದಿದ್ರು. ಸಾಮಾನ್ಯರ ರೀತಿಯಲ್ಲಿ ವೇಷ ಹಾಕೊಂಡ್ ಬಂದಿದ್ರು, ಪ್ಯಾಂಟ್ ಶರ್ಟ್ ಹಾಕೊಂಡ್ ಬಂದಿದ್ದಾರೆ. ಸತುಪಾಸಿಗಳ ದರ್ಶನ, ಸತುಪಾಸಿಗಳ ಆಶ್ರಮಕ್ಕೆ ಭಗವಂತನೇ ಭಕ್ತನನ್ನ ಹುಡ್ಕೊಂಡ್ ಬರ್ತಾನೆ. ಹಾಗೆ ಆ ಮಹಾನುಭಾವರ ಜೀವನ ಚರಿತ್ರೆಯನ್ನ ನಾವು ಓದಿದಾಗ ನಮ್ಗೆ ಭಗವದಾಶ್ಚರ್ಯ ಅಂತಕ್ಕಂಥ ಪುಸ್ತಕ ಪ್ರತಿಯೊಬ್ಬರು ಓದಬೇಕು. ಸತುಪಾಸಿ ಅವಧೂತರನ್ನ ಹುಡುಕೊಂಡು ಶ್ರೀಪಾದ ವಲ್ಲಭರು, ನಾರದ ಮಹರ್ಷಿಗಳು, ಮಲ್ಲಯ್ಯ ಅಂತಕ್ಕಂಥ ಹೆಸರಿನಿಂದ ಶಿವ ಬಂದು ಅವ್ರ ಆಶ್ರಮದಲ್ಲಿ 3 ತಿಂಗಳಿದ್ದ. ಆ ಭಗವದಾಶ್ಚರ್ಯ ಪುಸ್ತಕದಲ್ಲಿ ತಮ್ಮ ಅನುಭವಗಳನ್ನೆಲ್ಲ ಬರ್ದಿದ್ದಾರೆ ಗುರುಗಳು. ಏನೇನಾಯ್ತು ಅಂತ ಮೈ ರೋಮಾಂಚನ ಆಗೋಗುತ್ತೆ ಇದೆಲ್ಲ ಕೇಳಿದ್ರೆ. ಕಲಿಯುಗದಲ್ಲೂ ಭಗವಂತ ಬರ್ತಾನೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ, ನಿದರ್ಶನ ಇವೆಲ್ಲ. ಹಾಗೆ ಹನುಮಾನ್ ಚಾಲೀಸ ಯಾರ ಮನೆಯಲ್ಲಿ ಪಠಣೆ ಮಾಡ್ತಾರೋ ಆಂಜನೇಯ ಸ್ವಾಮಿ ಖಂಡಿತ ಅಲ್ಲಿಗೆ ಬಂದೇ ಬರ್ತಾನೆ. ಆಂಜನೇಯ ಸ್ವಾಮಿ ಉಪಾಸನೆ ಹೇಗೆ ಮಾಡ್ಬೇಕು ಅಂತ ಕೆಲವರೆಲ್ಲ ಕೇಳ್ತಿರ್ತಾರೆ. ಹೇಗ್ ಮಾಡೋದು ಗುರುಗಳೇ, ನಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿ ಉಪಾಸನೆ ನಾವು ಮಾಡಬೇಕು ಅಂತ. ರಾಮನಾಮ ಜಪ ಎಲ್ಲಿ ನಡೆಯುತ್ತೋ ಅಲ್ಲಿ ಆಂಜನೇಯ ಸ್ವಾಮಿ ಬರ್ತಾನೆ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜನಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಎಲ್ಲೆಲ್ಲಿ ರಾಮಾಯಣ ಪಾರಾಯಣ, ರಾಮ ಭಜನೆ, ರಾಮನಾಮದ ಉಚ್ಚಾರಣೆ, ಜಪ ನಡೆಯುತ್ತೋ ಅಲ್ಲಿ ಆಂಜನೇಯ ಸ್ವಾಮಿ ಇದ್ದೇ ಇರ್ತಾನೆ. ಅವನ ಕರ್ತವ್ಯ, ಅವನು ಅದರಲ್ಲಿ ರಮಿಸ್ತಾನಂತೆ. ಕೋಟ್ಯಾಂತರ ಜನ ರಾಮಾಯಣನ ಹೇಳಿದ್ದಾರೆ. ಆದ್ರೆ ಪಂಡಿತರಿಂದ ಹಿಡಿದು ಪಾಮರನವರೆಗೂ ಯಾರೇ ರಾಮಾಯಣ ಓದಲಿ, ಆಂಜನೇಯ ಸ್ವಾಮಿಗೆ ಏನಪ್ಪ ಆಸೆ ಅಂದ್ರೆ ಎಲ್ಲಾರ ಬಾಯಿಲು ನಾನು ರಾಮಾಯಣ ಕೇಳಬೇಕು. ರಾಮಾಯಣನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪ್ರವಚನ ಮಾಡ್ತಾರೆ. ಒಬ್ಬರು ಮಾಡಿದಂತ ಪ್ರವಚನ ಇನ್ನೊಂದು ರೀತಿಯಲ್ಲಿ ಇರಲ್ಲ. ಒಬ್ಬೊಬ್ಬರಲ್ಲಿ ಒಂದು ಪ್ರತಿಭೆ ಇರುತ್ತೆ. ಆಂಜನೇಯ ಸ್ವಾಮಿ ಆಸೆ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರ ಬಾಯಲ್ಲೂ ನಾನು ರಾಮ ಕಥಾಮೃತವನ್ನ ಸವಿಬೇಕು. ಆದ್ರಿಂದ ಎಲ್ಲೇ ರಾಮಾಯಣ ನಡೆದ್ರು ಒಂದು ಆಸನ ಹಾಕಿರ್ತಾರೆ, ಖಾಲಿ ಬಿಟ್ಟಿರ್ತಾರೆ. ಆಂಜನೇಯ ಸ್ವಾಮಿ ಬಂದು ಕೂತ್ಕೊಳ್ತಾನೆ ಇಲ್ಲಿ. ಈಗಲೂ ಅನೇಕ ಪವಾಡ ನಡೆದಿದೆ. ಆಂಜನೇಯ ಸ್ವಾಮಿಯಲ್ಲಿ ಬಂದು ಕೂತ್ಕೊಂಡಿರುವಂತ ಪವಾಡ ನಡೆದಿದೆ. ಆದ್ರಿಂದ ಆಂಜನೇಯ ಸ್ವಾಮಿನ ಒಲಿಸ್ಕೋಬೇಕು ಅಂತ ಹೇಳಿದ್ರೆ ರಾಮನನ್ನ ಭದ್ರವಾಗಿ ಇಟ್ಕೋಬೇಕು, ರಾಮನಾಮ ಜಪ ಮಾಡಬೇಕು. ಸುಂದರಕಾಂಡ ರಾಮಾಯಣ ನಾನು ಎಲ್ಲರಿಗೂ ಹೇಳ್ತಿರ್ತೇನೆ. ಸುಂದರಕಾಂಡ ರಾಮಾಯಣ ಗೋರಖ್ಪುರ್ನವರು, ಗೀತಾ ಪ್ರೆಸ್ನವರು ಸಂಸ್ಕೃತ ಕನ್ನಡ ಅನುವಾದ ಪುಸ್ತಕನೂ ಬಿಟ್ಟಿದ್ದಾರೆ. ತುಂಬಾ ಕಡಿಮೆ ಬೆಲೆಗೆ ದೊಡ್ಡ ಗ್ರಂಥ ಅದು. ತುಂಬಾ ಕಡಿಮೆ ಬೆಲೆಗೆ 50 ರೂಪಾಯಿ 60 ರೂಪಾಯಿ ಪುಸ್ತಕದ ಒಪ್ಪ ಪುಸ್ತಕ ನಿಮಗೆ ಎಲ್ಲಾ ಕಡೆ ಸಿಗುತ್ತದೆ. ಆನ್ಲೈನ್ ನೀವು ತರಿಸ್ಕೋಬಹುದು. ಅದನ್ನ ಸುಂದರಕಾಂಡ ರಾಮಾಯಣನ ಪಾರಾಯಣ ಮಾಡಿದ್ರೆ ಆಂಜನೇಯ ಸ್ವಾಮಿಯ ಎಲ್ಲಾ ಕಲೆಗಳು, ಅನಂತ ಕಲೆಗಳು, ಕಲೆ ಅಂತ ಹೇಳಿದ್ರೆ ಅವನ ಶಕ್ತಿಯ ಒಂದೊಂದು ಆಯಾಮ, ಅದರ ದರ್ಶನ ನಮ್ಗಾಗುತ್ತೆ. ಆಂಜನೇಯ ಸ್ವಾಮಿ ಸಾಮಾನ್ಯ ಅಲ್ಲ. ಅವನು ಮನಸ್ಸು ಮಾಡಿದಿದ್ರೆ ರಾವಣಾಸುರನನ್ನ ಅಲ್ಲೇ ಸಂಹಾರ ಮಾಡ್ಬಿಡವನು. ಆದ್ರೆ ರಾಮನಿಂದನೇ ವಧೆ ಆಗ್ಬೇಕು, ನನ್ನ ಪ್ರಭುವಿನ
ಕೀರ್ತಿ ಜಗದ್ವ್ಯಾಪಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ಬಿಟ್ಟಿದ್ದಾರೆ. ರಾವಣನ ಬಂಧಿಸಿ ಎತ್ಕೊಂಡ್ ಬಂದ್ಬಿಡೋನು. ಆ ಮಾತು ಬರುತ್ತೆ ಸುಂದರಕಾಂಡದಲ್ಲಿ. ಎಲ್ಲಾ ಸೀತಾನ್ವೇಷಣೆ ಎಲ್ಲಾ ಮಾಡ್ತಾನೆ ಆಂಜನೇಯ ಸ್ವಾಮಿ. ಮಾಡಾದ್ಮೇಲೆ ಅಶೋಕವನ ಒಂದು ಬಾಕಿ ಇರುತ್ತೆ. ಆವಾಗ ಅವನ ಮನಸ್ಸಲ್ಲಿ ತಳಮಳ ಉಂಟಾಗುತ್ತೆ. ಸೀತಾದೇವಿ ಕಾಣಿಸ್ಲಿಲ್ವಲ್ಲ, ಏನ್ ಮಾಡೋದು, ಇದೊಂದು ಬಾಕಿ ಇದೆ. ಒಂದು ವೇಳೆ ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ ರಾವಣನೇ ಎತ್ಕೊಂಡು ಹೋಗ್ತೀನಿ ನಾನು ಆ ಶ್ರೀರಾಮಚಂದ್ರನ ಹತ್ರ. ಯಾವ ರೀತಿ ಒಂದು ಪಶುವನ್ನ ಎಳ್ಕೊಂಡು ಹೋಗ್ತಾರೆ ಆ ರೀತಿ ಎಳ್ಕೊಂಡು ಹೋಗ್ಬಿಡ್ತೀನಿ ನಾನು ಅಂತ ಮನಸ್ಸಲ್ಲಿ ಭಾವನೆ ಮಾಡ್ಕೊಳ್ತಾನೆ ಆಂಜನೇಯ ಸ್ವಾಮಿ. ಆಂಜನೇಯ ಸ್ವಾಮಿಯ ಉಪಾಸನೆ ಮಾಡ್ಬೇಕು ಅಂತ ಹೇಳಿದ್ರೆ ಹನುಮಾನ್ ಚಾಲೀಸ, ಆಂಜನೇಯ ಸ್ವಾಮಿ ಅಷ್ಟೋತ್ತರ, ಆಂಜನೇಯ ಸ್ವಾಮಿಯ 12 ನಾಮ ಸ್ತೋತ್ರ ಅಂತ ಇದೆ. ನೀವೆಲ್ಲ ಅದನ್ನು ಹುಡುಕ್ರಿ. ಆ ಸ್ತೋತ್ರನ ಪಾರಾಯಣ ಮಾಡ್ಬೇಕು. ಪಾರಾಯಣ ಮಾಡಿ ಎಲ್ಲೇ ಆಂಜನೇಯ ಸ್ವಾಮಿ ಸ್ತೋತ್ರ ಮಾಡಿದ್ರು ರಾಮರನ್ನ ನಾವು ಹೇಳಲೇಬೇಕು. ರಾಮನ ಒಂದು ಸ್ತೋತ್ರವನ್ನ ಹೇಳಿದ್ರೆ ಅವನಿಗೆ ತೃಪ್ತಿ ಆಗುತ್ತೆ. ಮತ್ತೆ ಆಂಜನೇಯ ಸ್ವಾಮಿ ಬಾಲಕ್ಕೆ ಗಂಧವನ್ನ ಇಡ್ತಕ್ಕಂತ ಒಂದು ಪದ್ಧತಿ ಕೂಡ ಇದೆ. ಆಂಜನೇಯ ಸ್ವಾಮಿಗೆ ಪ್ರತಿನಿತ್ಯ ಉಪಾಸನೆ ಮಾಡಿದಾಗ ಒಂದೊಂದು ಗಂಧದ ಬೊಟ್ಟು ಅದು ಮೇಲ್ಮುಖವಾಗಿ ಹೋಗ್ಬೇಕು. ಯಾಕೆ? ನಮ್ ಗುರುಗಳು ಹೇಳೋರು ಆಂಜನೇಯ ಸ್ವಾಮಿ ಬಾಲನೇ ಕುಂಡಲಿನಿ ಶಕ್ತಿ ಕಣ. ಕುಂಡಲಿನಿ ಶಕ್ತಿನ ರೆಪ್ರೆಸೆಂಟ್ ಮಾಡುತ್ತದು ಆಂಜನೇಯ ಸ್ವಾಮಿ ಬಾಲ. ನಮ್ಮಲ್ಲಿರ್ತಕ್ಕಂಥ ಕುಂಡಲಿನಿ ಶಕ್ತಿನ ವಿಜೃಂಭಿಸ್ತಾನೆ ಅದು ಆ ಸ್ವಾಮಿ. ಆ ಬಾಲದಲ್ಲಿ ಅಷ್ಟು ಶಕ್ತಿ ಇದೆ. ಆಂಜನೇಯ ಸ್ವಾಮಿ ಬಾಲದಲ್ಲಿ ಅಷ್ಟು ಶಕ್ತಿ ಇದೆ. ಕೇಸರಿ, ಕುಂಕುಮ ಕೇಸರಿ ಸಿಗತ್ತೆ. ಕುಂಕುಮ ಕೇಸರಿ ತಗೊಂಡ್ಬಂದು ಅದನ್ನ ಶ್ರೀಗಂಧದಲ್ಲಿ ತೇಯ್ದು ಅದನ್ನ ಹಚ್ಚಬೇಕು. ಆ ಕೇಸರಿ ಲೇಪನನ್ನ ಅಂಗಡಿಲಿ ಸಿಗುವಂತ ಕೇಸರಿಗಿಂತ ಕುಂಕುಮ ಕೇಸರಿ ಅದನ್ನ ತೇಯ್ದಾಗ ಯಾವ ಬಣ್ಣ ಬರುತ್ತೋ ಆ ಬಣ್ಣ ಆಂಜನೇಯ ಸ್ವಾಮಿಯ ಬಣ್ಣ. ಅದು ನಿಜವಾದ ಕೇಸರಿ ಬಣ್ಣ ಅಂತ ಹೇಳಿದ್ರೆ ಆ ಕೇಸರಿನ ಆಂಜನೇಯ ಸ್ವಾಮಿಗೆ ಲೇಪನ ಮಾಡಬೇಕು. ಶ್ರೀಗಂಧದ ಲೇಪನ. ನಿಮ್ಮ ಮನೇಲಿ ಆಂಜನೇಯ ಸ್ವಾಮಿ ವಿಗ್ರಹ ಇರಬಹುದು, ಫೋಟೋ ಇರಬಹುದು, ಅದಕ್ಕೆಲ್ಲ ಇದನ್ನ ತೇಜ್ಬಿಟ್ಟು ಇಟ್ರೆ ಆಂಜನೇಯ ಸ್ವಾಮಿ ಅಲ್ಲಿ ವಿಜೃಂಭಿಸ್ತಾನೆ. ಆ ಸ್ವಾಮಿ ಅಲ್ಲಿ ಮೂಡ್ತಾನೆ. ವಿಳ್ಯದೆಲೆ ಹಾರ ಆಂಜನೇಯ ಸ್ವಾಮಿಗೆ ಶನಿವಾರ ಹಾಕುವಂತ ಸಂಪ್ರದಾಯ ಇದೆ. ಯಾಕೆ ಅಂತ ಹೇಳಿದ್ರೆ ಆಂಜನೇಯ ಸ್ವಾಮಿ ತಾಂಬೂಲ ಪ್ರಿಯ, ಅವನು ತಾಂಬೂಲ ಚರವಣ ಪ್ರಿಯ ಆಂಜನೇಯ ಸ್ವಾಮಿ. ಅದರ ಮೇಲೆ ಕೇಸರಿನಲ್ಲಿ ರಾಮ ಅಂತ ಬರೆದು ಹಾಕುವಂತ ಪರಿಪಾಠ ಕೂಡ ಇದೆ. ಅದ್ರ ಮೇಲೆ ರಾಮ ಅಂತಕ್ಕಂಥ ಅಕ್ಷರ ಬರೆದು ಆ ವಿಳೆದೆಲೆ ಹಾರನ ಆಂಜನೇಯ ಸ್ವಾಮಿಗೆ ಹಾರದ ರೀತಿಯಲ್ಲಿ ಹಾಕುವಂತ ಒಂದು ರೂಢಿ ಕೂಡ ಇದೆ. ಇದರಿಂದಲೂ ಕೂಡ ಆಂಜನೇಯ ಸ್ವಾಮಿ ಸುಪ್ರೀತನಾಗ್ತಾನೆ. ಉತ್ತರ ಭಾರತದ ಅನೇಕ ದೇವಾಲಯಗಳಲ್ಲಿ ಕೃತೋಕ್ತ ಸಿಂಧೂರ ಲೇಪನ ಅಂತ ಒಂದು ಪದ್ಧತಿ ಇದೆ. ಆಂಜನೇಯ ಸ್ವಾಮಿ ವಿಗ್ರಹ ಎಲ್ಲೇ ನೀವು ನೋಡ್ಕೊಂಡ್ರು ಸಿಂಧೂರ ವರ್ಣ ಪ್ರಿಯ ಅವನು ಅಂತ ಹೇಳಿ ಆ ಸಿಂಧೂರವನ್ನ ಬಳೆದಿರ್ತಾರೆ ಆಂಜನೇಯ ಸ್ವಾಮಿ ವಿಗ್ರಹಕ್ಕೆಲ್ಲ. ಆಂಜನೇಯ ಸ್ವಾಮಿಗೆ ನೈವೇದ್ಯಗಳಲ್ಲಿ ಶನಿ ದೋಷ ಹೋಗ್ಬೇಕು ಅಂತ ಹೇಳಿದ್ರೆ ಎಳ್ಳುಂಡಿನಲ್ಲಿ ಅವನಿಗೆ ನೈವೇದ್ಯವನ್ನ ಸಮರ್ಪಣೆ ಮಾಡಿದ್ರೆ ಶನೇಶ್ವರ ಗ್ರಹ ಜನಿತ ಸರ್ವ ದೋಷಗಳನ್ನ ಸ್ವಾಮಿ ನಿವಾರಣೆ ಮಾಡ್ತಾನೆ. ಇದ್ರ ಯಾವುದೇ ತರ ಸಂದೇಹ ಇಲ್ಲ. ಎಳ್ಳುಂಡಿನ ನೈವೇದ್ಯ ಮಾಡ್ಬೇಕು ಆಂಜನೇಯ ಸ್ವಾಮಿಗೆ. ರಾಹುವಿನ ಎಲ್ಲಾ ದೋಷಗಳನ್ನ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಆಂಜನೇಯ ಸ್ವಾಮಿ ಒಬ್ಬನಿಗೆ ಇರೋದು. ಇದನ್ನ ಎಲ್ಲೆಲ್ಲೋ ಹೋಗಿದೀವಿ ಗುರುಗಳೇ, ರಾಹು ದೋಷ ಪರಿಹಾರ ಆಗಿಲ್ಲ, ರಾಹು ಕೇತು ದೋಷ ಅಂತ ಹೇಳ್ತಿರ್ತಾರೆ. ರಾಹುವಿನ ದೋಷವನ್ನ ಕಳೆಯುವಂತ ಶಕ್ತಿ ಆಂಜನೇಯ ಸ್ವಾಮಿಗೆ ಇರೋದು. ಯಾಕಂತ ಹೇಳಿದ್ರೆ ಸಿಮಿಕಾ ಪ್ರಾಣ ಭಂಜಕಾಯ ನಮಃ. ಸಿಮ್ಮಿಕೆ ಛಾಯಾಗ್ರಾಹಿಯಾದಂತ ರಾಕ್ಷಸಿ ಅವಳು. ಆ ಸಿಮ್ಮಿಕೆಯನ್ನ ಕೊಂದು ರಾಹುವನ್ನ ದಮನ, ಅದೇ ರಾಹು ಶಕ್ತಿ ಅದು ಆ ಸಿಮ್ಮಿಕೆ ಅಂದ್ರೆ. ಆ ಸಿಮ್ಮಿಕೆಯನ್ನ ಕೊಂದು ರಾಹು ಶಕ್ತಿಯನ್ನ ದಮನ ಮಾಡಿ ಆಮೇಲೆ ಅವನು ಲಂಕೆಗೆ ಹೋಗ್ತಾನೆ. ಆದ್ರಿಂದ ರಾಹುವಿನ ಶಕ್ತಿಯನ್ನ ಅಡಗಿಸುವಂತ ಏಕೈಕ ಮಹಾಪ್ರಭು ಆಂಜನೇಯ ಸ್ವಾಮಿ. ಉದ್ದಿನೊಡೆ ಹಾರ ಹಾಕ್ತಾರೆ ಆಂಜನೇಯ ಸ್ವಾಮಿಗೆ. ಯಾಕೆ ಹಾಕ್ತಾರೆ ಅಂತಂದ್ರೆ ಉದ್ದು ರಾಹು ಗ್ರಹಕ್ಕೆ ಪ್ರತೀಕ. ರಾಹು ಗ್ರಹಕ್ಕೆ ಪ್ರಾತಿನಿಧ್ಯ ವಹಿಸ್ತಕ್ಕಂಥ ಧಾನ್ಯ ಉದ್ದು. ಆ ಉದ್ದಿನ ಒಡೆ ಆಂಜನೇಯ ಸ್ವಾಮಿಗೆ. ಅದನ್ನ ಅಪೂಪ ಅಂತ ಕರೀತಾರೆ, ಮಾಷಾಪೂಪ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಮಾಷಾಪೂಪ ಅಂದ್ರೆ ಉದ್ದಿನ ಒಡೆ ಅಂತ. ಅದನ್ನ ಆಂಜನೇಯ ಸ್ವಾಮಿಗೆ ಹಾರದ ರೀತಿಯಲ್ಲಿ ಹಾಕ್ತಾರೆ. ಇದರಿಂದ ಖಂಡಿತವಾಗಿ ರಾಹು ದೋಷ ಬಿಡುಗಡೆ ಆಗುತ್ತೆ. ಆಂಜನೇಯ ಸ್ವಾಮಿನೇ ಗುರುವಾಗಿ ಭಾವಿಸಿ ಯಾರು ಜಪ ಸಾಧನೆ ಮಾಡ್ತಾರೆ ಅವರು ಇದ್ದಿದ್ದು ಪ್ರಚಂಡ ಸಾಧನೆನ ಮಾಡಬಹುದು. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಜಪ ಸಾಧನೆ ಮಾಡಿ ಆಂಜನೇಯ ಸ್ವಾಮಿನೇ ಗುರು ಅಂತ ಭಾವಿಸಿ ಅಪ್ಪ ನೀನೇ ನನ್ನ ಜಪವನ್ನ ಸಾಧನೆ ಮಾಡಿಸ್ಬೇಕು ಅಂತಂದ್ರೆ ಖಂಡಿತ ಆಂಜನೇಯ ಸ್ವಾಮಿ ಕೈ ಹಿಡಿತಾನೆ. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾಮನಾಮ ಜಪವನ್ನ ಯಾರು ಮಾಡ್ತಾರೆ ಆಂಜನೇಯ ಸ್ವಾಮಿ ತುಂಬಾ ಅನುಗ್ರಹ ಮಾಡ್ತಾನೆ. ಆದ್ರಿಂದ ದೇವಸ್ಥಾನಕ್ಕೆ ಹೋಗುವಾಗೆಲ್ಲ ಮೌನವಾಗಿ ಆದಷ್ಟು ಆ ದೇವಸ್ಥಾನದ ಪಾವಿತ್ರತೆನ ನಾವು ಕಾಪಾಡಬೇಕು. ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ, ಅದನ್ನ ಹೀರ್ಕೊಂಡ್ ಬರ್ಬೇಕು ನಾವು. ಆದ್ರಿಂದ ಮೌನವಾಗಿ ಏನೋ ಪ್ರಾಪಂಚಿಕವಾದ ವಿಚಾರಗಳನ್ನ ಏನೋ ಮಾತಾಡ್ತೀರಾ, ನಾವು ಅಲ್ಲಿ ಕೇವಲ ರಾಮನಾಮ ಜಪವನ್ನ ಮಾಡಿದ್ರೆ ಆಂಜನೇಯ ಸ್ವಾಮಿ ಸುಪ್ರೀತನಾಗ್ತಾನೆ. ಆಂಜನೇಯ ಸ್ವಾಮಿ ಬಹಳಷ್ಟು ಜನ ಗೊತ್ತಿಲ್ಲ. ಪ್ರದಕ್ಷಿಣೆ ಅಂದ್ರೆ ತುಂಬಾ ಇಷ್ಟ ಅವನಿಗೆ ಆಂಜನೇಯ ಸ್ವಾಮಿ.
ಆಂಜನೇಯ ಸ್ವಾಮಿನ ಒಲಿಸ್ಕೋಬೇಕು ಅಂದ್ರೆ ಪ್ರದಕ್ಷಿಣೆಯಲ್ಲಿ ಆತ ತುಂಬಾ ಸುಪ್ರೀತನಾಗ್ತಾನೆ. ಆದ್ರಿಂದ ನಾರಾಯಣ ಮಹಾರಾಜರಿರ್ಬೋದು, ಬೆಲಗೂರಿನ ಬಿಂದು ಮಾಧವ ಸದ್ಗುರು ಇರ್ಬೋದು, ಇವರೆಲ್ಲ ಪ್ರದಕ್ಷಿಣೆಗೆ ತುಂಬಾ ಒತ್ತು ಕೊಟ್ರು. ಆಂಜನೇಯ ಸ್ವಾಮಿಗೆ ರಾಮ 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 ಅಂತ ಹೇಳಿ ಪ್ರದಕ್ಷಿಣೆ ಮಾಡ್ಬೇಕು. ಎಲ್ಲಾದ್ರೂ ಆಂಜನೇಯ ಸ್ವಾಮಿ ಕಂಬದಲ್ಲಿ ಬಂದಿದ್ರೆ ಆ ಕಂಬಕ್ಕೆ ಪ್ರದಕ್ಷಿಣೆ ಮಾಡೋದು, ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಮಾಡೋದು. ಪ್ರದಕ್ಷಿಣ ಪ್ರಿಯ ಅವನು ಆಂಜನೇಯ ಸ್ವಾಮಿ. ಯಾಕೆಂತ ಹೇಳಿದ್ರೆ ಸೂರ್ಯನ ಹತ್ರ ಅವನು ಸಕಲ ವಿದ್ಯೆಗಳನ್ನ ಕಲಿತ ಆಂಜನೇಯ ಸ್ವಾಮಿ. ಸೂರ್ಯ ಒಂದು ನಿಯಮವನ್ನ ಹಾಕಿರ್ತಾನೆ, ನೋಡಪ್ಪ ನನ್ನ ರಥ ತುಂಬಾ ವೇಗವಾಗಿ ಚಲಿಸ್ತಿರುತ್ತೆ, ನನ್ನ ಹಿಂದೆ ಹಿಂದೆ ಓಡ್ಕೊಂಡ್ ಬಂದು ನೀನು ವಿದ್ಯೆಗಳನ್ನ ಕಲಿಬೇಕು. ನಾನು ಒಂದು ಕ್ಷಣ ನಾನು ಸುಮ್ಮನೆ ಇರ್ತಕ್ಕಂಥ ವ್ಯಕ್ತಿ ಅಲ್ಲ. ನನ್ನ ಬೆಳಕಿನ ಕಿರಣಗಳು ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಿರುತ್ತೆ, ಅನಂತ ಲೋಕವನ್ನ ವ್ಯಾಪಿಸುತ್ತೆ. ಅಷ್ಟು ವೇಗ, ಬೆಳಕಿನ ವೇಗ, ಸೂರ್ಯನ ವೇಗ, ಬೆಳಕಿನ ವೇಗ. ಆ ಬೆಳಕಿನ ವೇಗಕ್ಕಿಂತಲೂ ತೀಕ್ಷ್ಣವಾಗಿ ನೀನು ಬಂದ್ರೆ ನನ್ನಲ್ಲಿರ್ತಕ್ಕಂಥ ಎಲ್ಲಾ ವಿದ್ಯೆನೂ ನಿನಗೆ ಧಾರೆ ಎರಿತೀನಿ. ಹಾಗಾಗಿ ಆಂಜನೇಯ ಸ್ವಾಮಿ ನಭೋಮಂಡಲದಲ್ಲಿ ಹೋಗಿ ಸೂರ್ಯನ ರಥದ ಹಿಂದೆ ಪರಿಕ್ರಮಣೆ ತಾನೂ ಮಾಡಿಕೊಂಡು ಆ ವಿದ್ಯೆಗಳನ್ನೆಲ್ಲ ಕಲಿತಾನೆ. ಆದ್ರಿಂದ ಆಂಜನೇಯ ಸ್ವಾಮಿಗೆ ಆ ಪ್ರದಕ್ಷಿಣೆ ಅನ್ನೋದು ಅಷ್ಟೊಂದು ಪ್ರೀತಿ ಪಾತ್ರವಾದಂತಹ ಒಂದು ಕೆಲಸ. ಶನಿ ದೋಷ ಏನು ಮಾಡೋದು, ಜೋಡಾಣ್ ಶನಿಕಾಟ ಅಂತಾರೆ. ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕು. ಶನಿ ಮಹಾತ್ಮನ ಸಕಲ ಪ್ರಭಾವವನ್ನು ನಿಗ್ರಹಿಸ್ತಕ್ಕಂಥ ಏಕೈಕ ಪ್ರಭು ಆಂಜನೇಯ ಸ್ವಾಮಿ. ಆಂಜನೇಯ ಸ್ವಾಮಿನ ಆಶ್ರಯಿಸಿದ್ರೆ ಶನಿ ಪ್ರಭಾವವನ್ನ ಕಡಿಮೆ ಮಾಡ್ತಾನೆ. ಅಂತ ಮಹಾನುಭಾವ ತನ್ನ ಹೃದಯದಲ್ಲಿ ಶ್ರೀರಾಮಚಂದ್ರನೇ ಸ್ಥಾಪನೆ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ ಆಂಜನೇಯ ಸ್ವಾಮಿ. ಇನ್ನೊಂದು ರಹಸ್ಯ, ಆಂಜನೇಯ ಸ್ವಾಮಿಗೆ ಏನ್ ಇಷ್ಟ ಅಂತ ಸೇವೆ. ಯಾರಿಗೂ ಗೊತ್ತಿಲ್ಲ. ಯಾರು ಸೇವೆ ಮಾಡ್ತಾರೋ ಅಂತವ್ರು ನೋಡಿದ್ರೆ ಆಂಜನೇಯ ಸ್ವಾಮಿಗೆ ತುಂಬಾ ಇಷ್ಟ. ಭಜನೆ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಜಪ ಆಗಿರ್ಬೋದು, ಇದೆಲ್ಲದಕ್ಕಿಂತ ತೂಕ ಇರ್ತಕ್ಕಂಥ ಕೆಲಸ ಯಾವುದು? ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಏನಾದ್ರೂ ಸೇವೆ ಮಾಡೋದು. ಯಾವ ತರ ಸೇವೆ ಅಂದ್ರೆ ನಮ್ಮ ಅಹಂಕಾರವನ್ನ ಇಳಿಸುವಂತಹ ಸೇವೆ. ದೇವಸ್ಥಾನ ಕಸ ಗುಡಿಸೋದಿರ್ಬಹುದು, ಸಾರಿಸೋದಿರ್ಬಹುದು, ಭಕ್ತರಿಗೆ ಏನಾದ್ರು ಕೊಡುವಂತದಿರ್ಬಹುದು. ಈ ರೀತಿ ಸೇವೆಗಳನ್ನ ಮಾಡಿದ್ರೆ ಆಂಜನೇಯ ಸ್ವಾಮಿ ಖಂಡಿತ ಉಳಿತಾನೆ. ಅಹಂಕಾರವನ್ನ ಯಾರು ಬಿಡ್ತಾರೆ ಅಲ್ಲಿ ಆಂಜನೇಯ ಸ್ವಾಮಿ ಬರ್ತಾನೆ. ಅಹಂಕಾರ ಇರೋ ಕಡೆ ಸ್ವಾಮಿ ಬರಲ್ಲ. ಅಹಂಕಾರವನ್ನ ಗೆದ್ದು ರಾಮನನ್ನ ಪಡೆದ ಆಂಜನೇಯ ಸ್ವಾಮಿ. ರಾಮಮಯ ಶರೀರ ಆಗೋಗಿ ಅಹಂಕಾರವನ್ನ ಸಂಪೂರ್ಣ ನಿರ್ಮೂಲನೆ ಮಾಡ್ಕೊಂಡ್ಬಿಡ್ತಾನೆ. ಆದ್ರಿಂದ ಅಹಂಭಾವಿಗಳನ್ನ ನೋಡಿದ್ರೆ ಅವನ ಕೋಪ ಆಂಜನೇಯ ಸ್ವಾಮಿಗೆ. ಅಹಂಕಾರವನ್ನು ಬಿಟ್ಟು ಶರಣಾಗತರಾದ್ರೆ ಖಂಡಿತ ಆ ಸ್ವಾಮಿ ಕೈ ಹಿಡಿತಾನೆ. ಆಂಜನೇಯ ಸ್ವಾಮಿಗೆ ಪ್ರೀತಿ ಪಾತ್ರವಾದಂತಹ ವಸ್ತು ಯಾವುದು ಗೊತ್ತಿದ್ಯಾ? ತುಂಬಾ ಪ್ರೀತಿವಾದಂತಹ ಪೂಜಾ ಉಪಕರಣ ಅದು ಯಾವ್ದಪ್ಪ ಅಂತ ಹೇಳಿದ್ರೆ ಅಕ್ಷತೆ. ಅದರಲ್ಲಿ ಕೆಂಪು ಅಕ್ಷತೆ ಆಂಜನೇಯ ಸ್ವಾಮಿಗೆ ತುಂಬಾ ಪ್ರೀತಿ ಪಾತ್ರವಾದಂಥದ್ದು. ಅಕ್ಷತೆಗೆ ಆಂಜನೇಯ ಸ್ವಾಮಿ ಅಷ್ಟೊಂದು ಒಲಿದು ವರ ಕೊಡ್ತಾನಂತೆ ಪೂಜೆ ಮಾಡುವಾಗ. ಆದ್ರಿಂದ ಯಾಕೆ ಅಂತ ಹೇಳಿದ್ರೆ ಕ್ಷತ ಅಂತ ಹೇಳಿದ್ರೆ ತುಂಡು ಅಂತ, ತುಂಡಾಗಲು. ಅಕ್ಷತ ಅಂದ್ರೆ ಯಾವುದು ತುಂಡಾಗಲ್ವೋ, ಸೀಳಾಗಲ್ವೋ, ವಜ್ರಕಾಯವಾಗಿರುತ್ತೋ ಅದು ಅಕ್ಷತ. ಅಕ್ಷತೆನಲ್ಲಿ ಏನಕ್ಕೆ ಪೂಜೆ ಮಾಡೋದು ಅಂತ ಹೇಳಿದ್ರೆ ಅದು ಪೂರ್ಣತೆಗೆ ಸಂಕೇತ, ಪೂರ್ಣವಾಗಿರುತ್ತೆ ಅಕ್ಷತೆ. ಆಂಜನೇಯ ಸ್ವಾಮಿ ವಜ್ರಕಾಯನಾಗಿರ್ತಕ್ಕಂಥ ಮಹಾಪ್ರಭು. ಅಕ್ಷತ ದೇಹ ಅಂತ ಆಂಜನೇಯ ಸ್ವಾಮಿಗೆ ಹೆಸರು. ಅಕ್ಷತ ದೇಹ ಅಂದ್ರೆ ಅವನನ್ನ ಏನು ಮಾಡಿದ್ರು ಅವನ ದೇಹವನ್ನ ಸೀಳೋದಕ್ಕೆ ಆಗೋದಿಲ್ಲ. ವಜ್ರಕಾಯ ಪೂರ್ಣತೆಗೆ ಸಂಕೇತ. ಅವನನ್ನ ಅಸ್ತ್ರ ಶಸ್ತ್ರಗಳು ಯಾವುದೂ ಅವನನ್ನೇನು ಮಾಡೋದಕ್ಕಾಗೋದಿಲ್ಲ. ಯಾವುದೇ ಆಯುಧಗಳಾಗಿರ್ಬೋದು, ಬೆಂಕಿಯಿಂದ ಆಗಿರ್ಬಹುದು, ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಚಿರಂಜೀವಿ ಅವನು. ಯಾವ ವಸ್ತುಗಳು ಅವನನ್ನು ಏನು ಮಾಡೋದಕ್ಕಾಗೋದಿಲ್ಲ. ಅದನ್ನ ಅಕ್ಷತ ದೇಹ ಅಂತ ಕರೀತಾರೆ. ಆ ಅಕ್ಷತೆ ಆಂಜನೇಯ ಸ್ವಾಮಿಗೆ ತುಂಬಾ ಪ್ರೀತಿ ಪಾತ್ರವಾದಂಥದ್ದು. ಒಂದು ರಹಸ್ಯನ ಹೇಳ್ತೀನಿ, ನಮ್ಮ ಮಹಾನುಭಾವರೊಬ್ಬರು ಹೇಳಿದ ರಹಸ್ಯ ಇದೆ. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಯಾರಾದ್ರೂ ನಮಗೊಂದು ಅಕ್ಷತೆ ಕೊಡ್ಬೇಕು, ಅವರಾಗ ಅವ್ರಿಗೆ ಕೊಡ್ಬೇಕು. ಆ ಅಕ್ಷತೆನ ತಲೆದಿಂಬು ಕೆಳಗಡೆ ಇಟ್ಕೊಂಡು ಮಲ್ಕೋಬೇಕು ನಾವು. ಆ ಅಕ್ಷತೆನ ತಲೆದಿಂಬು ಕೆಳಗಡೆ ಇಟ್ಕೊಂಡು ಮಲ್ಕೋಬೇಕು. ಇಟ್ಕೊಂಡು ಮಲ್ಕೊಳ್ಳೋಕ್ ಮುಂಚೆ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡ್ಕೋಬೇಕು. ನಂದು ಈ ರೀತಿ ಸಮಸ್ಯೆ ಇದೆ, ಇದಕ್ಕೆ ಸ್ವಪ್ನದಲ್ಲಿ ಏನಾದ್ರೂ ಬಂದು ನೀನು ಹೇಳ್ಬೇಕು ಅಂತ. ಸ್ವಪ್ನ ಆಂಜನೇಯ ಅಂತ ಸ್ವಪ್ನದಲ್ಲಿ ಅವಾಗ ಆಂಜನೇಯ ಸ್ವಾಮಿ ಬರ್ತಾನೆ. ಅಕ್ಷತೆ ಕೊಡುವಂತ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀವು ಹೋದ್ರೂ ತೊಂದರೆ ಇಲ್ಲ. ಕೆಲವೊಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಕ್ಷತೆ ಕೊಡ್ತಾರೆ. ಆ ಅಕ್ಷತೆ ಕೊಟ್ಟಾಗ ಅದನ್ನ ಕಣ್ಗೊತ್ಕೊಂಡು ತಂದು ತಲೆದಿಂಬು ಕೆಳಗಡೆ ಇಟ್ಕೊಂಡು ಮಲ್ಕೊಂಡು ಯಾವ್ದಾದ್ರು ಒಂದು ಪ್ರಶ್ನೆ ಕೇಳ್ಬೇಕು. ಕೇಳ್ಕೊಂಡು ಮಲ್ಕೊಂಡ್ರೆ
ಇವನು ಶುದ್ಧನಾಗಿದ್ರೆ, ಇವನಲ್ಲಿ ಭಕ್ತಿ ಇದ್ರೆ ಎಲ್ಲಾರ್ಗೂ ಸ್ವಾಮಿ ಕಾಣಿಸಲ್ಲ. ಆದ್ರೆ 100ಕ್ಕೆ 70 ಭಾಗ ಎಲ್ಲಾರ್ಗು ದರ್ಶನ ಪ್ರಾಮಾಣಿಕರಿಗೆ ಕೊಟ್ಟಿದ್ದಾನೆ ಆಂಜನೇಯ ಸ್ವಾಮಿ. ಸ್ವಪ್ನಾಂಜನೇಯ ಸಿದ್ಧಿ ಅಂತ ಇದೆ. ಸ್ವಪ್ನಾಂಜನೇಯ ಬರ್ತಾನೆ, ಕನಸಿನಲ್ಲಿ ಬಂದು ಯಾವ್ದೋ ರೂಪದಲ್ಲಿ ಬರ್ತಾನೆ. ಒಬ್ಬ ಜ್ಯೋತಿಷ ರೂಪದಲ್ಲೋ, ಬ್ರಾಹ್ಮಣ ರೂಪದಲ್ಲೋ, ಹಿರೀಕರ ರೂಪದಲ್ಲೋ, ಗುರು ರೂಪದಲ್ಲೋ ಬಂದು, ನೋಡಪ್ಪ ನಿನಗೆ ಈ ತರ ಸಮಸ್ಯೆ ಇದೆ, ನಿನ್ ಜಾತಕದಲ್ಲಿ ಈ ರೀತಿ ಇದೆ, ಇದು ನನ್ನ ಅನುಭವ. ನನಗೆ ಸ್ವಪ್ನದಲ್ಲಿ ಆ ಸ್ವಾಮಿ ನಂದು ಯಾವ್ದೋ ದೀರ್ಘಕಾಲ ಸಮಸ್ಯೆ ನಿವಾರಣೆ ಮಾಡ್ದ. ಬಂದು ಬಿಳಿ ಪಂಚೆ ಶಲ್ಯ ಹೊದ್ಕೊಂಡು ಆ ಮಹಾಪ್ರಭು ದರ್ಶನ ಕೊಟ್ಟು, ಈ ರೀತಿ ಇದೆಯಪ್ಪ ನಿಂದು, ಇದಕ್ಕೆ ಈ ಕಾರಣದಿಂದನೇ ನಿನ್ಗೆ ಈ ರೀತಿ ಸಮಸ್ಯೆ ಬಂದಿರೋದು ಅಂತ ಹೇಳ್ಬಿಟ್ಟು, ಆಮೇಲೆ ನಾನು ಆ ಜ್ಯೋತಿಷ್ಯದ ಲಗ್ನ ಕುಂಡಲಿ ಅವೆಲ್ಲ ತೆಗೆದು ಗ್ರಹಸ್ಥಿತಿನೂ ಹೇಳ್ಬಿಟ್ಟ ಕನಸಿನಲ್ಲಿ ಬಂದು, ಇಂತಿಂತ ಗ್ರಹಸ್ಥಿತಿಗಳಿತ್ತು, ಈ ರೀತಿ ಆ ಸಮಯದಲ್ಲಿ ಇಂಥ ಗ್ರಹಸ್ಥಿತಿ ಇತ್ತು ಅಂತ. ಅದೆಲ್ಲ ಪರಿಶೀಲನೆ ಮಾಡಿದಾಗ ಅದೇ ರೀತಿ ಇತ್ತು. ಆ ಸ್ವಾಮಿ ಅನುಗ್ರಹದಿಂದ ಎಲ್ಲ ನಿವಾರಣೆ ಆಯ್ತು. ಹಾಗೆ ಸ್ವಪ್ನಾಂಜನೇಯ ಸಿದ್ಧಿ ಅಂತ ಆಂಜನೇಯ ಸ್ವಾಮಿನ ಉಳಿಸ್ಕೋಬೇಕಾದ್ರೆ ಇದನ್ನೆಲ್ಲ ಮಾಡಬೇಕು. ಬ್ರಹ್ಮಚರ್ಯ, ಶುದ್ಧವಾದ ಆಚಾರ ವಿಚಾರ, ಇಂದ್ರಿಯ ನಿಗ್ರಹ, ಶುದ್ಧ ಹೃದಯ ಇದಿದ್ರೆ ಆ ಸ್ವಾಮಿ ಓಡೋಡ್ ಬರ್ತಾನೆ ಅಲ್ಲಿಗೆ. ಸ್ವಲ್ಪ ನಮ್ಮ ನಡತೆಯ ವ್ಯತ್ಯಾಸ ಆಗೋದ್ರೆ ಅವನು ಕೈಗೆ ಸಿಗೋದಿಲ್ಲ. ಮಹಾಕಪಿ ಅವನು. ಯಾವ ರೀತಿ ಮಹಾಕಪಿ, ಒಂದು ಕ್ಷಣ ಒಂದು ಕಡೆ ಇರೋದಿಲ್ಲ. ಅವನು ಸಕಲ ಲೋಕಗಳನ್ನು ಸಂಚಾರ ಮಾಡ್ತಿರ್ತಾನೆ, ಎಲ್ಲಾ ಲೋಕಗಳನ್ನು ಸಂಚಾರ ಮಾಡ್ತಿರ್ತಾನೆ. ಅಂತ ಶಕ್ತಿ ಅದು ಆಂಜನೇಯ ಶಕ್ತಿ. ಆ ಶಕ್ತಿನ ನಾವು ಒಲಿಸ್ಕೋಬೇಕು ಅಂತ ಹೇಳಿದ್ರೆ ಅಷ್ಟು ಶುದ್ಧತೆ ನಮ್ಮಲ್ಲಿ ಇರ್ಬೇಕು. ಅಷ್ಟು ಶುದ್ಧತೆ ಇದ್ದಾಗ ಆ ಮಹಾಪ್ರಭು ಅನುಗ್ರಹ ಮಾಡ್ತಾನೆ. ರುದ್ರ ವೀರ್ಯ ಸಮುದ್ಭವಾಯ ನಮಃ ಅಂತ ಆಂಜನೇಯ ಸ್ವಾಮಿಗೆ ಹೆಸರು. ರುದ್ರನ ಒಂದು ಶಕ್ತಿಯಿಂದ ಉದ್ಭವಿಸಿದಂತ ಮಹಾ ತೇಜಸ್ಸು ಆಂಜನೇಯ ಸ್ವಾಮಿ. ಆದ್ರಿಂದ ಆಂಜನೇಯ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿಸ್ಬೇಕು. ಈ ರಹಸ್ಯ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಆಂಜನೇಯ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿದಾಗ ಅವನಲ್ಲಿರ್ತಕ್ಕಂಥ ರುದ್ರ ತೇಜಸ್ಸು ನಮಗೆ ಗೋಚರ ಆಗತ್ತೆ. ನಮ್ಮಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನ ಧ್ವಂಸ ಮಾಡ್ತಾನೆ. ಯಾಕಂತ ಹೇಳಿದ್ರೆ ರೋದನಾ ರಾಯತೆ ಇತಿ ರುದ್ರ. ಮನುಷ್ಯನ ದುಃಖ, ದುಮ್ಮಾನ, ದಾರಿದ್ರ ಇದನ್ನೆಲ್ಲ ಕಳೆಯೋದು ಯಾವ್ದಪ್ಪ ಅಂತ ಹೇಳಿದ್ರೆ ರುದ್ರ ಮಂತ್ರ. ಆ ರುದ್ರ ಮಂತ್ರದಲ್ಲಿ ಅಷ್ಟು ಶಕ್ತಿ ಇದೆ. ಆಂಜನೇಯ ಸ್ವಾಮಿಯ ರುದ್ರ ಸ್ವರೂಪಿನೇ ಆಗಿರೋದ್ರಿಂದ ರುದ್ರರೂಪಿ ಹನುಮಾನ್ ಅಂತ ಕರೀತಾರೆ ಆಂಜನೇಯ. ಆ ರುದ್ರ ಮಂತ್ರವನ್ನ ಹೇಳಿಕೊಂಡು ಬರದೇ ಇದ್ರೆ ಪುರೋಹಿತರ ಹತ್ರ ಅಥವಾ ಅರ್ಚಕರ ಹತ್ರ ಹೇಳಿ ಆ ರುದ್ರಾಭಿಷೇಕವನ್ನ ಆಂಜನೇಯ ಸ್ವಾಮಿಗೆ ಮಾಡಿಸಿದಾಗ ಆಂಜನೇಯ ಸ್ವಾಮಿಯ ಆ ರುದ್ರ ತೇಜಸ್ಸು ವಿಜೃಂಭಿಸಿ ಇವನಲ್ಲಿ ಇರ್ತಕ್ಕಂಥ ಎಲ್ಲ ದೋಷಗಳನ್ನ, ಕಷ್ಟಗಳನ್ನ ನಿವಾರಣೆ ಮಾಡಿ ಆಚೆಗೆಸ್ತು ಬಿಡುತ್ತೆ. ಅಷ್ಟೊಂದು ಶಕ್ತಿ ಆಂಜನೇಯ ಸ್ವಾಮಿಗೆ ರುದ್ರಾಭಿಷೇಕವನ್ನು ಮಾಡಿದಾಗ. ರುದ್ರಾಭಿಷೇಕ ಮಾಡಿದ್ಮೇಲೆ ಅದಕ್ಕೆ ತೂಕವಾದಂತಹ ಒಂದು ನೈವೇದ್ಯವನ್ನು ನಾವು ಸಮರ್ಪಣೆ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಆ ರುದ್ರಾಭಿಷೇಕ ಮಾಡಿದ ತಕ್ಷಣ ಆಂಜನೇಯ ಸ್ವಾಮಿಗೆ ಆ ಆಂಜನೇಯ ಸ್ವಾಮಿಯ ತೇಜಸ್ಸು ಅಲ್ಲಿ ಬಹಳ ಅಲ್ಲಿ ವಿಶೇಷವಾಗಿ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ತಕ್ಕನಾದಂತಹ ನೈವೇದ್ಯವನ್ನ, ಗುಡ ಅನ್ನ, ಬೆಲ್ಲದ ಅನ್ನವನ್ನ ನೈವೇದ್ಯವಾಗಿ ಇಡಬೇಕು ಆಂಜನೇಯ ಸ್ವಾಮಿಗೆ. ಅದನ್ನ ಇಟ್ಟಾಗ ಆಂಜನೇಯ ಸ್ವಾಮಿ ಸುಪ್ರೀತನಾಗ್ತಾನೆ. ಸುಪ್ರೀತನಾಗಿ ವರವನ್ನ ಕೊಡ್ತಾನೆ. ಇದು ತುಂಬಾ ವಿಶೇಷವಾದಂತಹ ಒಂದು ಪ್ರಯೋಗ ಇದು. ಆಂಜನೇಯ ಸ್ವಾಮಿಯ ಸಾನ್ನಿಧ್ಯ, ಆಂಜನೇಯ ಸ್ವಾಮಿಯ ಅನುಗ್ರಹ ಬೇಕು ಅಂತವರು ಇದನ್ನ ಮಾಡ್ಕೋಬಹುದು. ಆಂಜನೇಯ ಸ್ವಾಮಿಯ ವಿಗ್ರಹವನ್ನ ಕೈಯಲ್ಲಿ ಹಿಡ್ಕೊಂಡು ರಾಮನಾಮ ಜಪ ಮಾಡ್ಬೇಕು. ಇದು ಇನ್ನೊಂದು ಪ್ರಯೋಗ ಇದು. ನಮ್ ಗುರುಗಳು ಹೇಳಿದಂತ, ಬೆಳಗೂರಿನ ಬಿಂದು ಮಾಧವ ಸದ್ಗುರು ಹೇಳಿದಂತ ಪ್ರಯೋಗ ಇದು. ಆಂಜನೇಯ ಸ್ವಾಮಿ ವಿಗ್ರಹ ಇಟ್ಕೊಂಡು ರಾಮನಾಮ ಜಪ ಮಾಡ್ರೋ ಆ ವಿಗ್ರಹಕ್ಕೆ ಶಕ್ತಿ ಬಂದ್ಬಿಡುತ್ತೆ ಅಂತ ಹೇಳೋರು. ಚಿಕ್ಕದು ಯಾವ್ದಾದ್ರು ಒಂದು ವಿಗ್ರಹ ತಗೊಂಡು, ಆಂಜನೇಯ ಸ್ವಾಮಿ ವಿಗ್ರಹ ತಗೊಂಡು ರಾಮನಾಮ ಜಪಾನ ಮಾಡೋದ್ರಿಂದ ಆ ಒಂದು ಆಂಜನೇಯ ಸ್ವಾಮಿಲಿ ಇರ್ತಕ್ಕಂಥ ಎಲ್ಲಾ ಕಲೆಗಳು, ಶಕ್ತಿಯ ಆಯಾಮಗಳು ವಿಜೃಂಭಿಸುತ್ತೆ. ಮನೆಯಲ್ಲಿ ಬಂದು ಕೂತ್ಕೊಳ್ತಾನೆ ಆ ಸ್ವಾಮಿ. ಇದನ್ನು ಕೂಡ ಮಾಡಬಹುದು.